ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಿಠಲ ದೇವಸ್ಥಾನವನ್ನು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಸೊರಬದಲ್ಲಿರುವ ಪ್ರಸಿದ್ಧ ದೇವಸ್ಥಾನ. ಇದು ಪ್ರವೇಶ ದ್ವಾರ. ನಾವು ಹೋಗ್ತಾ ಸಂಜೆ ಆಗಿರೋದ್ರಿಂದ ಲೈಟ್ ಎಲ್ಲ ಹಾಕಿ ಚೆನ್ನಾಗಿ ದೀಪಾಲಂಕಾರ ಮಾಡಿದರು. ಬಲಗಡೆ ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಎದುರುಗಡೆ ಇರೋ ಮೇಲ್ಛಾವಣಿ. ಒಳಗೆ ಹೋಗ್ತಿದ್ದಂಗೆ ಒಂದು ದೊಡ್ಡ ಹಾಲ್ ಇದೆ. ಹಾಲಿಂದ ಎದುರುಗಡೆನೆ ಗರ್ಭಗುಡಿ ಇರೋದು. ಅಷ್ಟೇನು ದೊಡ್ಡದಾದ ಎಷ್ಟು ಪ್ರಶಾಂತತೆ ಫೀಲ್ ಆಗುತ್ತೆ. ಪ್ರಶಾಂತವಾದ ಒಂದು ವಾತಾವರಣದ್ದು ಫೀಲ್ ಆಯ್ತು ನಮಗೆ. ಆಮೇಲೆ ನಾವು ದೇವರಿಗೆಲ್ಲ ದರ್ಶನವನ್ನೆಲ್ಲ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಿ ತುಂಬಾ ಸುಂದರವಾಗಿ ಅದನ್ನು ಇಟ್ಟಿದ್ದಾರೆ. ಆಮೇಲೆ ತುಂಬ ಸ್ವಚ್ಛ ನೀಟಾಗಿತ್ತು. ಮೇಲೆ ಒಂದು ಝೂಮರ್ ಹಾಕಿದ್ರು, ಅದು ಅದರ ಸೌಂದರ್ಯವನ್ನು ಹೆಚ್ಚಿಸ್ತಾ ಇತ್ತು. ಮುಂಬಾಗಿಲ ಬಾಗಿಲಿಗೆಲ್ಲ ಮರದಿಂದ ಇತ್ತೀಚಿನ ದಿನಗಳಲ್ಲಿ ಮಾಡಿ ಮರದ ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡಿ ಸುಂದರಗೊಳಿಸಿದ್ದಾರೆ. ವಿಡಿಯೋಗೆ ಒಂದು ಲೈಕ್ ಮರಿಬೇಡಿ. ಯಾವಾಗೂ ಅದಕ್ಕೆ ಕೀರ್ತನೆ ಮತ್ತು ಭಜನೆಯಿಂದ ಯಾವಾಗೂ ಇರೋ ದೇವಸ್ಥಾನ ಆಗಿತ್ತು. ಇವತ್ತು ಎಷ್ಟು ಸೈಲೆಂಟ್ ಆಗಿರ್ತಿತ್ತು. ಛತ್ರಪತಿ ಶಿವಾಜಿಯ ಒಂದು ಭಾವಚಿತ್ರ ಇದೆ ಸ್ಟಾರ್ಟಿಂಗ್ ಬಲಬದಿಯಲ್ಲಿ. ಆಮೇಲೆ ವಿಠಲನ ಒಂದು ಫೋಟೋ ಹಾಕಿದ್ದಾರೆ. ಎಲ್ಲ ಕಡೆನೂ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ. ತುಂಬ ಚಿತ್ರಗಳನ್ನೆಲ್ಲ ಬಿಡಿಸಿ ಅದರ ಸೌಂದರ್ಯವನ್ನು ಹಾಳು ಮಾಡಿಲ್ಲ ಗೋಡೆಯ. ಹಳೆಯ 4 ಕಲ್ಲಿನ ವಿಗ್ರಹಗಳನ್ನು ಹಾಗೆಯೇ ಪ್ರತಿಷ್ಠಾಪಿಸಿ ಇಟ್ಟಿದ್ದಾರೆ. ಇದು ಮಧ್ಯಭಾಗ. ಅವತ್ತು ಪೂಜೆ ಎಲ್ಲ ಮುಗಿದು ಗರ್ಭಗುಡಿ ಬಾಗಿಲು ಹಾಕಿದ್ರು. ನಾವು ಹೊರಗಡೆಯಿಂದನೇ ದರ್ಶನವನ್ನು ಪಡ್ಕೊಂಡ್ವಿ. ಎದುರುಗಡೆ ಒಂದು ಆಮೆಯ ಗರ್ಭಗುಡಿಗೆ ಅಭಿಮುಖವಾಗಿ ಒಂದು ಕಲ್ಲಿನ ಆಮೆಯ ವಿಗ್ರಹ ಇದೆ. ಇದನ್ನು ಸಂದರ್ಶನ ಮಾಡಿದ್ವಿ. ಇಷ್ಟು ಮಾಡಿ ನಾವು ವಾಪಸ್ಸಾದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.